ಬರೇ 5 ರೂಪಾಯಿ ಕೊಟ್ರ ಬೆಳಗಿನ ನಾಷ್ಟ, 10 ರೂಪಾಯಿ ಕೊಟ್ರ ಮಧ್ಯಾಹ್ನ ಊಟ, ಇಷ್ಟು ಕಡಿಮೆ ರೇಟಿಗೆ ಬಡವರಿಗೆ ಸಿಗುವಂತ ಗೌರ್ಮೆಂಟ್ ಇಂದ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತೇನ್ರಿ? ಅದ್ ಯಾವ್ದ್ರಿಪ್ಪ ಅಂತಂದ್ರೆ ಇದ ನೋಡ್ರಿ, ಇಂದಿರಾ ಕ್ಯಾಂಟೀನ್ ಯೋಜನೆ. 2017 ಇಸ್ವಿ ಸ್ಟಾರ್ಟ್ ಆದ ಇಂದಿರಾ ಕ್ಯಾಂಟೀನ್ ಯೋಜನೆ ಇಲ್ಲಿವರೆಗೂ ಲಕ್ಷಾಂತರ ಜನ ಬಡವರು ಹೊಟ್ಟಿ ತುಂಬ್ಕೊಂತಾರ ಅಂದ್ರ ನೀವು ನಂಬಬೇಕು. ಈ ಇಂದಿರಾ ಕ್ಯಾಂಟೀನ್ ಒಳಗ ಎಷ್ಟೋ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಾಗಿರ್ಲಿ, ಎಷ್ಟೋ ಜನ ಸ್ಟೂಡೆಂಟ್ಸ್ ಆಗಿರ್ಲಿ, ಕೆಲ್ಸಕ್ಕೆ ಹೋಗೋರಾಗಿರ್ಲಿ ಬಂದ್ ನೂರಾರು ಜನದ ಮ್ಯಾಗ ಊಟ ಮಾಡಿ ಹೋಗ್ತಾರ. ನೀವೇನಾದ್ರೂ ಇಂದಿರಾ ಕ್ಯಾಂಟೀನ್ಗೆ ಮಾರ್ನಿಂಗ್ ಟೈಮ್ ನಾಷ್ಟಕ್ ಬಂದಿರಿಪಾ ಅಂತಂದ್ರ 5 ರೂಪಾಯಿಕ 3 ಇಡ್ಲಿ ಕೊಡ್ತಾರ, 10 ರೂಪಾಯಿ ಕೊಟ್ರ 6 ಇಡ್ಲಿ ಕೊಡ್ತಾರ. ಮಧ್ಯಾಹ್ನ ಊಟಕ್ಕೆ ಏನಾದ್ರು ನೀವು ಇಲ್ಲಿ ಬಂದಿರಿಪಾ ಅಂತಂದ್ರ 20 ರೂಪಾಯಿಕ 2 ಚಪಾತಿ, 1 ತರದ ಪಲ್ಯ, ಉಪ್ಪಿನಕಾಯಿ ಜೊತೆಗೆ ರೈಸ್ ಸಾಂಬಾರು ಕೊಡ್ತಾರ. ಬಟ್ ಇಂದಿರಾ ಕ್ಯಾಂಟೀನ್ ಸಿಸ್ಟಮ್ ಬೇರೆ ಊರಾಗ ಯಾವ ರೀತಿ ಐತೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಯಲ್ಲಾಪುರದೊಳಗಿರೋ ಊಟದ ಹೈಜಾನಿಕ್ ಫುಡ್ ಮಾತ್ರ ಇರೋದು ಕರೆ. ಅಕಸ್ಮಾತ್ ನೀವೇನಾದ್ರೂ ಇಂದಿರಾ ಕ್ಯಾಂಟೀನ್ ಒಳಗೆ ಊಟ ಮಾಡಿದ್ರೆ, ನಿಮ್ ಊರಾಗ ಏನಾದ್ರು ಇಂದಿರಾ ಕ್ಯಾಂಟೀನ್ ಇದ್ರೆ ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಕಮೆಂಟ್ ಬಾಕ್ಸ್ ಒಳಗೆ ಬರೆದು ಹಾಕ್ರಿ. ಇಂದಿರಾ ಕ್ಯಾಂಟೀನ್ ಅನಿವಾರ್ಯ ಟೈಮ್ ಒಳಗೆ ಒಬ್ರಿಗೆ ಹೆಂಗ್ ಯೂಸ್ ಆಗತ್ರಿಪ್ಪ ಅಂತ ನಿಮ್ಗೆ ಎಕ್ಸಾಂಪಲ್ ಕೊಡ್ತೇವೆ. ಒಬ್ಬ ವ್ಯಕ್ತಿ ಇವಾಗ ಹೊರಗಡೆ ಚಾ ಕುಡಿಯಕ್ ಹೋಗ್ಬೇಕಂತಂದ್ರೆ 10 ರೂಪಾಯಿ ಮಾಡ್ಯಾರ, ಅಂತದ್ರಾಗ ಇಲ್ಲಿ 20 ರೂಪಾಯಿನ ಊಟ ಸಿಗತ್ತೆ ಅಂದ್ರೆ ಇದೆಲ್ಲ ಜನ ಮೆಚ್ಚು ವಿಚಾರ ಇದೆ. ನೀವು ಇಂದಿರಾ ಕ್ಯಾಂಟೀನ್ ಏನಾದ್ರು ಊಟಕ್ಕೆ ಬಂದಾಗ, ಇಲ್ಲಿ ಊಟ ಮಾಡಿದಾಗ ನಿಮ್ಗೆ ಏನಾದ್ರು ಊಟದೊಳಗೆ ಕೊರತೆ ಅನಿಸ್ತಾರಿಪ್ಪ ಅಂತಂದ್ರೆ ಇಂದಿರಾ ಕ್ಯಾಂಟೀನ್ ಪುಸ್ತಕದೊಳಗೆ ನೀವು ಬರ್ದಿಟ್ಟು ಹೋಗ್ಬೋದು. ಇಂದಿರಾ ಕ್ಯಾಂಟೀನ್ ಬಗ್ಗೆ ನನ್ನ ಪ್ರಕಾರ ಹೇಳ್ಬೇಕಂದ್ರಿಪ್ಪ, ಇದು ಎಷ್ಟೋ ಜನ ಹಸ್ಕೊಂಡ್ ಬಂದವರಿಗೆ ಹೊಟ್ಟಿ ತುಂಬಿಸುವಂತ ಅನ್ನಪೂರ್ಣೇಶ್ವರಿ ಮನಿ ಇದೆ.